ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಒಂದು ಈಗ ಆಲ್ರೆಡಿ ಟೈಟಲ್ ಕಾರ್ಡ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಒಂದು ಫೇಕ್ ಕಾಲ್ ಬಗ್ಗೆ, ಒಂದು ಫೇಕ್ ನಮಗೆ ಮಾಡಿರುವಂತಹ ಮೋಸದ ಬಗ್ಗೆ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋಬೇಕಿತ್ತು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಏನಪ್ಪ ಅದು ಫೇಕ್ ಕಾಲು ಅಂತಂದರೆ, ಈಗ ನನಗಲ್ಲ, ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದ್ದ ಕಾಲು. ಸೊ ಯಾವ ಥರ ಅಂತಂದರೆ, ಅವರು ಅಕೌಂಟಿಂದ, ನನ್ನ ಅಕೌಂಟಿಂದ ನಿಮ್ಮ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ, ನನಗೆ 2,000 ರೂಪಾಯಿ ಅಮೌಂಟನ್ನು ಕಳಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಫೋನ್ ಮಾಡಿರ್ತಾರೆ. ಅವರು ಕರ್ನಾಟಕ ಬ್ಯಾಂಕ್ ಅಂತ ಹೇಳ್ತಾರೆ, ನೇಮ್ ಕೂಡ ಅವರ ನೇಮೇನೆ ಹಾಕಿರ್ತಾರೆ. ಸೊ ಅದು ಯಾವ ಥರ ಫೇಕ್ ಆಗಿದೆ ಅಂದರೆ, ನಿಜವಾಗ್ಲೂ ಕೂಡ ನೋಡಿದ ತಕ್ಷಣ ಹೌದು ಅನ್ನೋ ಥರ ಇದೆ. ಸೊ ಅದು ಪಿಕ್ಚರ್ ಸೈಡಲ್ಲೇ ಆ್ಯಡ್ ಮಾಡಿರ್ತೀನಿ ನೋಡಿ. ಸೊ ನಿಮ್ಗೆ ಯಾವುದಾದ್ರೂ ನಿಜ ಹೇಳ್ತೀನಿ, ಯಾವುದಾದ್ರು ಈ ಥರ ಕಾಲ್ ಬಂದರೆ ಫಸ್ಟು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ಗೆ ನಿಜವಾಗ್ಲೂ ಅಮೌಂಟ್ ಬಂದಿದೆಯಾ ಇಲ್ವಾ ಅನ್ನೋದನ್ನು ಫಸ್ಟಿಗೆ ತಿಳ್ಕೊಂಡು ಆಮೇಲೆ ಅವ್ರಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿಕೊಡಿ. ಇವರು ಯಾವ ಥರ ಆಗೋಯ್ತು ಅಂತಂದರೆ, ಕಾಲೇಜ್ ಹುಡುಗ, ನಾನು ಮೆಡಿಕಲ್ ಓದ್ತಾ ಇದ್ದೀನಿ. ಸೊ ಮೆಡಿಷನ್ಸ್ ಬೇಕಿತ್ತು ನನಗೆ ತಗೊಳ್ಳೋಕ್ಕೆ ಅಂತ ಬಂದುಬಿಟ್ಟಿದೆ. ಸೊ ಬೈ ಮಿಸ್ಸಾಗಿ ನಿಮ್ಮ ನಂಬರ್ಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ಅಮೌಂಟು, ಪ್ಲೀಸ್ ನನಗೆ ದುಡ್ಡು ಹಾಕ್ಕೊಡಿ ಅಂತ ಅಂದ್ಬಿಟ್ಟು ಫುಲ್ಲು ಅಳೋ ಥರ ಫೋನ್ ಮಾಡಿ ಮಾತಾಡಿಬಿಟ್ಟಿದ್ದಾನೆ. ಅವರು ಅಕ್ಕ, ನಮ್ಮ ಪಕ್ಕದ ಮನೆ ಅಕ್ಕ ಏನು ಮಾಡಿದ್ದಾರೆ ಅಂದರೆ, ಪಾಪ ಮಕ್ಕಳಲ್ವ, ಏನೋ ಮಿಸ್ ಆಗಿಬಿಟ್ಟಿದೆ ಅಂತ ಎಲ್ಲ ಹೇಳಿದ್ದಾನೆ. ಅವನು ಹಾಸನದಲ್ಲಿರೋದು, ನಾನು ಹಾಸನದಲ್ಲಿ ಓದ್ತಾ ಇರೋದು, ಹಾಸ್ಟೆಲಲ್ಲಿ ಇಟ್ಕೊಂಡು ಓದ್ತಾ ಇದ್ದೀನಿ. ಸೊ ನಮ್ಮ ಮನೆಯಿಂದ ದುಡ್ಡು ಕಳಿಸ್ಕೊಟ್ಟಿದ್ರು, ಅದನ್ನು ಮೆಡಿಷನ್ಸ್ ತೊಗೊಳಕ್ಕೆ ಅಂತ ಬಂದಿದೆ, ಅದು ಬೈ ಮಿಸ್ಸಾಗಿ ನಿಮ್ಮ ಅಕೌಂಟು ಬಂದುಬಿಟ್ಟಿದೆ, ಪ್ಲೀಸ್ ನನಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಅದು ಇದು ಅಂತ ಕತೆ ಕಟ್ಟಿ ಹೇಳಿಬಿಟ್ಟಿದ್ದಾನೆ. ಅವರು ಪಾಪ ಅಕ್ಕ ಏನು ಮಾಡಿದ್ದಾರೆ ಅಂದರೆ, ಸೊ ನಮ್ಮ ಮಕ್ಕಳ ಥರ ಅಲ್ವಾ, ಏನಾದ್ರು ಪ್ರಾಬ್ಲಮ್ ಆಗಿದೆ ಏನೋ, ಹೌದು ಏನೋ ನಿಜವಾಗ್ಲೂ ಬಂದಿದೆ ಏನೋ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಬಿಟ್ಟಿದ್ದಾರೆ. ಅವ್ರದ್ದು ಫೋನು ಆ್ಯಕ್ಚುಲಿಯಾಗಿ ರಿಪೇರಿ ಇತ್ತು. ಸೊ ಆ ಸಿಮ್ಮನ್ನು ಬೇರೆ ಫೋನ್ಗೆ ಹಾಕ್ಕೊಂಡಿದ್ರು. ಅದರಲ್ಲಿ ಯಾವುದೇ ಥರದ ಫೋನ್ಪೇ, ಗೂಗಲ್ ಪೇ ಯಾವುದು ಕೂಡ ಇರಲಿಲ್ಲ. ಇಲ್ಲದೇ ಇರೋ ಕಾರಣ ಸ್ಕ್ರೀನ್ಶಾಟ್ ಕೂಡ ಕಳಿಸ್ತೀನಿ ನೋಡಿ ಅಂದ್ಬಿಟ್ಟು ಅವ್ರ ಹಸ್ಬೆಂಡ್ ನಂಬರ್ಗೆ ಕಳಿಸಿದ್ದಾರೆ. ಸೊ ಫಸ್ಟಿಗೆ ನೋಡಿದಾಗ ಅದು ಗೊತ್ತಾಗಿಲ್ಲ ಇದು ಫೇಕ್ ಅಂತ ಅಂದ್ಬಿಟ್ಟು. ಸೊ ಅಮೌಂಟ್ ಬಂದಿದೆಯಲ್ಲ ಕಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ, ಅವ್ರ ಹಸ್ಬೆಂಡ್ ಫೋನಿಂದ ಅಮೌಂಟನ್ನು ಆ ಹುಡುಗನಿಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಫೋನ್ ನಂಬರು ಹಾಗೆ ಅವ್ನು ಕಳಿಸಿರೋಂಥ ಪಿಕ್ಚರು ಎರಡೂ ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ಮತ್ತು ಅದನ್ನು ಕಳಿಸಿದಾದ ಮೇಲೆ ಇವ್ರದ್ದು ಫೋನು ಸರಿ ಹೋಯಿತು ಸಂಜೆ ಒಳಗಡೆ. ಸೊ ಫೋನ್ ತೊಗೊಬಂದ್ಮೇಲೆ ನೆಕ್ಸ್ಟ್ ಡೇ ಅನಿಸುತ್ತೆ, ನೆಕ್ಸ್ಟ್ ಡೇ ತೊಗೊಬಂದು ಸಿಮ್ಮೆಲ್ಲ ಹಾಕಿ, ಸೊ ಅಮೌಂಟ್ ಇದೆಯಲ್ಲ ಚೆಕ್ ಮಾಡಿಬಿಟ್ಟು ಕಳಿಸೋಣ ಅಂತ ಅಂದ್ಬಿಟ್ಟು ನೋಡ್ತಾರೆ. ಸೊ ಅವ್ರ ಹಸ್ಬೆಂಡಿಗೆ ಕಳ್ಸೋಕ್ಕೆ ಅಂದ್ಬಿಟ್ಟು ನೋಡ್ತಾರೆ, ಅಮೌಂಟು ಬಂದಿಲ್ಲ. ಸೊ ಅದಾದಮೇಲೆ ಕಾಲ್ ಮಾಡಿ ಅವ್ರ ಹತ್ರ ವಿಚಾರಿಸಿದಾಗ, ಯಾಕೆ ಈ ಥರ ಸುಳ್ಳು ಹೇಳ್ಬಿಟ್ಟು ಮಾಡಿದ್ವಿ ಅಂದಾಗ ಮತ್ತೆ ಇನ್ನೊಂಥರ ಕತೆಗಳು ಕಟ್ತಾ ಇದ್ದಾನೆ. ಸೊ ಕಂಪ್ಲೇಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಈ ಥರ ಅವ್ರಿಗಾಗಿರೋ ಥರ ಇನ್ನೊಬ್ರಿಗೆ ಆಗಬಾರ್ದು ಅಲ್ವಾ. ಸೊ ಅದಕ್ಕಾಗಿ ಕಂಪ್ಲೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಈ ಥರ ಏನಾದರೂ ಫೇಕ್ ಕಾಲ್ಗಳು ಬಂದರೆ, ಇಲ್ಲ ಅಕೌಂಟ್ ಡೀಟೇಲ್ಸ್ ಏನಾದರೂ ಯಾರಾದರೂ ಸರಿ ಕೇಳಿದ್ರೆ ಪ್ಲೀಸ್ ಯಾರಿಗೂ ಕೂಡ ಏನೂ ಕೂಡ ಹೇಳಕ್ಕೆ ಹೋಗಬೇಡಿ. ಸೊ ಈ ಥರ ಮೋಸ ಮಾಡೋರಿದ್ದಾರೆ, ಅದು ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ಎಲ್ಲರೂ ಕೂಡ ತಿಳ್ಕೊಂಡು ಅದಾದಮೇಲೆ ಮುಂದುವರಿರಿ. ಈ ಥರ ಮೋಸ ಆಗಿದೆ. ಇವಾಗ 1,900 ರೂಪಾಯಿ ಆ್ಯಕ್ಚುಲಾಗಿ ಅಮೌಂಟ್ ಕಟ್ಟಾಗಿರೋದವ್ರದ್ದು. ಸೊ ಚಿಕ್ಕ ಅಮೌಂಟ್ ಇರಲಿ ದೊಡ್ಡ ಅಮೌಂಟ್ ಇರಲಿ, ಈ ಥರ ಮೋಸ ಮಾಡಿ ತೊಗೊಂಡಿರೋದು ತುಂಬಾ ದೊಡ್ಡ ತಪ್ಪು. ತುಂಬ ಈ ಥರದಿಂದ ಎಷ್ಟು ಜನಕ್ಕೆ ಮೋಸ ಆಗಿದೆ, ಎಷ್ಟೊಂದು ಜನಕ್ಕೆ ಈ ಥರ ಮೋಸ ಮಾಡ್ತಿದ್ದಾರೆ. ಪ್ಲೀಸ್ ಈ ಥರ ಯಾರೂ ಕೂಡ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ನಿಮಗೆ ಯಾರಿಗಾದರೂ ಕಾಲ್ ಬಂತು ಅಂದರೆ ನೀವು ಅದನ್ನು ಫಸ್ಟು ಕ್ಲಾರಿಫೈ ಮಾಡ್ಕೊಳ್ಳಿ. ಲೇಟ್ ಆದರೂ ಪರವಾಗಿಲ್ಲ, ಅವರು ಅರ್ಜೆಂಟಲ್ಲಿ ಇದ್ದರು, ಕೆಲಸ ಬ್ಯುಸಿಲಿ ನೋಡಿಲ್ಲ, ಏನು ಇದು ಮಾಡಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸೊ ನಮ್ಮ ಮಕ್ಕಳ ಥರ ಅಲ್ವಾ ಅನ್ನೋ ಉದ್ದೇಶಕ್ಕೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಸೊ ಕಳಿಸಿದಾದ್ಮೇಲೆ ಈ ಥರ ಬೇಜಾರು ಪಡ್ಕೊಂಡಿದ್ದಾರೆ ಅವರು. ಸೊ ಈ ಥರ ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಂಡಲ್ಲ ಅನ್ನೋದೊಂದು ಬೇಜಾರಿದೆ ಅಷ್ಟೇ. ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಅದು ಬೇರೆ ಪ್ರಶ್ನೆ. ಬಟ್ ಈ ಥರ ಸುಳ್ಳು ಹೇಳಿ ಕಳಿಸ್ಕೊಂಡಿದ್ದಾನಲ್ಲ ಅನ್ನೋದೊಂದು ಬೇಜಾರಿದೆ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ದು ಕೂಡ ಅಕ್ಕನೇ.
ಏನಕ್ಕೆ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕು, ಏಕೆಂದರೆ ನಮಗಾಗಿರೋ ಪ್ರಾಬ್ಲಮ್ಮು ಬೇರೆ ಯಾರಿಗೂ ಕೂಡ ಆಗಬಾರ್ದು. ಸೊ ಇದರಿಂದ ಒಬ್ಬರು ಇಬ್ಬರು ನೋಡಿದ್ರು ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದು ಕೂಡ ಹೇಳಿದ್ದು ಅಕ್ಕನೇ, ಹಾಕು ನಿನ್ನ ಚಾನಲಲ್ಲಿ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಯಾರು ಕೂಡ ಈ ಥರ ಫೇಕ್ ಕಾಲ್ಗಳು ಬಂದರೆ, ಫೇಕ್ ಮೆಸೇಜಸ್ ಬಂದರೆ ಯಾರು ಕೂಡ ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತಲೇ ಅನ್ಕೋತೀನಿ, ಏಕೆಂದರೆ ಈ ಥರ ಎಷ್ಟೋ ಜನಗಳಿಗೆ ಮೋಸ ಆಗಿಬಿಟ್ಟಿದೆ. ಸೊ ಯಾರು ಕೂಡ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ ಥರ ಬ್ಯಾಂಕಿನಿಂದ ಏನಾದ್ರು ಫೋನ್ ಬಂತು ಅಂದರೆ ಬ್ಯಾಂಕ್ನವರೇ ಹೇಳ್ತಾರೆ ನಿಮ್ಮ ಬಗ್ಗೆ ಡೀಟೇಲ್ಸ್, ಏನೇ ಬೇಕಿದ್ರೂ ಕೂಡ ಪರ್ಸ್ನಲ್ ಡೀಟೇಲ್ಸ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಷ್ಟು ಡೌಟ್ ಆಯಿತು ಅಂದರೆ ನೀವು ಬ್ಯಾಂಕಿಗೆ ಹೋಗಿ ವಿಚಾರಿಸಿ. ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಎಷ್ಟೋ ಕಡೆ ಕೇಳಿದ್ದೆ ನಾನು, ಬಟ್ ನಮ್ಮ ಹತ್ರದಲ್ಲೇ ಈ ಥರ ಫೇಕ್ ಆಗಿದ್ದು ನೋಡಿಬಿಟ್ಟೆ ನಾನು. ಸೊ ತುಂಬ ಬೇಜಾರಿದೆ, ಈ ಥರ ಹಿಂಗೆ ಮೋಸ ಮಾಡಿದ್ನಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ಕೂಡ ಕಾಲ್ ಮಾಡಿ ಮಾತಾಡಿದೆ, ಅದಾದಮೇಲೆ ಸ್ವಿಚ್ ಆಫ್ ಮಾಡಿಕೊಂಡ, ಬ್ಲಾಕ್ ಮಾಡಿದ್ದಾನೆ. ಈ ಥರ ಎಲ್ಲವೂ ಕೂಡ ಪ್ರೋಸೆಸ್ ನಡೀತಾ ಇದೆ. ಈಗ ನೆಕ್ಸ್ಟ್ ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ನಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಬೇಕು ಅಷ್ಟೇ. ಕಂಪ್ಲೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ, ನೋಡಬೇಕು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ನಿಮಗೆ ಯಾರಿಗಾದರೂ ಈ ಥರ, ನೀವು ನೋಡ್ತಾ ಇರೋರಲ್ಲಿ ಯಾರಿಗಾದರೂ ಈ ಥರ ಅನುಭವ ಯಾರಿಗಾದ್ರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದಿ ಬೇರೆಯವ್ರಿಗೂ ಕೂಡ ಅರ್ಥ ಆಗುತ್ತೆ. ಹಾಗಾಗಿ ಯಾರಿಗಾದ್ರು ಈ ಥರ ಮೋಸ ಆಗಿ ಫೋನ್ ಬಂದಿದೆಯಾ ಏನು ಅಂತಂದ್ಬಿಟ್ಟು ನಿಮ್ಮ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟನ್ನು ಬೇರೆ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ನೋಡಿದಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮತ್ತೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ, ಸಿ ಯು.